ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಕೇಳ್ತಿದ್ರಿ ಯಾವ ಬಿಸ್ನೆಸ್ ಅಂತ ಎಲ್ಲ ವ್ಲಾಗಲ್ಲೂ ಹಾಕ್ತೀವಿ. ನಾನು ನಿಮಗೆ ಇವತ್ತು ನಮ್ಮ ಬಿಸ್ನೆಸ್ ಬಗ್ಗೆ ಹೇಳೋಣ. ಸೊ ನಾನು ಹೆಂಗೆ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದೆ, ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ ನಿಮಗೆ ಹೇಳ್ತೀನಿ. ನಿಮಗೆ ಏನಪ್ಪ ಅಂದರೆ ನೋಡಿ, ನಾನು 2015 ಟ್ರೈನಿಂಗ್ ಹೋಗಿದೆ. ಆಫ್ಟರ್ ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ 1 ಇಯರ್ ಟ್ರೈನಿಂಗ್ ಹೋಗಿದೆ. ಲೈಕ್ ಪ್ಯೂರ್ ವಿತ್ ಹೈಡ್ರಾಲಿಕ್ಸ್ ಬಗ್ಗೆ, ನ್ಯೂಮ್ಯಾಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ನಮ್ಮ ಬೋರ್ಡ್ ನಡೀತಾ ಇರೋದು ಎರಡು ಫ್ಲೂಡಿಂದ, ಒಂದು ಹೈಡ್ರಾಲಿಕ್ಸು ಮತ್ತು ಇನ್ನೊಂದು ನ್ಯೂಮ್ಯಾಟಿಕ್ಸು. ನಿಮಗೆ ಮೋಸ್ಟ್ ಆಫ್ ಆಲ್ ಎಲ್ಲ ಕಷ್ಟದಿರೋ ಕೆಲಸಗಳನ್ನ ಮಾಡ್ತಾಯಿರ್ತಾರೆ ಹೈಡ್ರಾಲಿಕ್ಸು ಮತ್ತು ನ್ಯೂಮ್ಯಾಟಿಕ್ಸು. ಹೈಡ್ರಾಲಿಕ್ಸ್ ಅಂದರೆ ಪ್ಯೂರ್ ಹೈಡ್ರಾಲಿಕ್ ಆಯಿಲಿಂದ ನಿಮಗೆ ವರ್ಕ್ ಆಗುತ್ತೆ. ನ್ಯೂಮ್ಯಾಟಿಕ್ಸ್ ಬಂದು ಏರ್ ಕಂಪ್ರೆಸರ್ ಗೊತ್ತಿರುತ್ತೆ ನಿಮಗೆಲ್ಲರಿಗೂ. ಆ ಏರಿಂದ ಕೆಲಸಗಳು ನಡೀತಾ ಇರುತ್ತೆ. ಸೊ ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸ್ ಎರಡೇ ಇವಾಗ ಮೇಯ್ನ್, ಇವಾಗ ಕಿಂಗ್ ಪಿನ್ ಇದ್ದಂಗೆ ಎಲ್ಲ ಇಂಡಸ್ಟ್ರಿಲೂ. ವಿತೌಟ್ ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸು ನಥಿಂಗ್. ಸೊ ನಾವು ಟ್ರೈನಿಂಗ್ ಮಾಡಿದಾಗ ಹೈಡ್ರಾಲಿಕ್ಸ್ ಬಗ್ಗೆ ಟ್ರೈನಿಂಗ್ ಮಾಡಿದ್ದಾಯ್ತು ನಾನು. ಸೊ ಅದೇನು ಮಿಷಿನರಿ, ನಿಮಗೆ ರೋಡ್ಲಿ ಎಲ್ಲ ಮಿಷಿನರೀಸ್ ಆಗಿರ್ಬೋದು, ಇಂಡಸ್ಟ್ರಿ ರನ್ ಆಗ್ತದೆ ಹೈಡ್ರಾಲಿಕ್ಸಿಂದ. ನಿಮಗೆ ಎಕ್ಸಾಂಪಲ್ ಯಾವ ಥರ ಅಂದರೆ ನೋಡಿ, ಇವಾಗ ಮೆಟ್ರೋ ಪಿಲ್ಲರ್ಸ್ ಆಗ್ತಿದ್ದಾರೆ. ಸೊ ಮೆಟ್ರೋ ಪಿಲ್ಲರ್ಸ್ ನಿಮಗೆ ಅಂಡರ್ಗ್ರೌಂಡಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 100 ಫೀಟ್ ಬೇಕು ಡ್ರಿಲ್ ಮಾಡ್ಬೋದು. ಸೊ ಹೈಡ್ರಾಲಿಕ್ಸ್ ಯೂಸ್ ಮಾಡ್ಕೊಂಡೆ ಅದನ್ನು ಮಾಡೋಕ್ಕಾಗೋದು. ಇವಾಗ ನೋಡಿ, ಮೆಟ್ರೋ ಮೇಲ್ಗಡೆ ಇವಾಗ ಹೋಗೋ ದಾರಿಲೂ ಅಷ್ಟೇ, ನಿಮಗೆ ಅದಕ್ಕೆಲ್ಲ ಸಿಮೆಂಟ್ ನೀವು ಪುಟಿಂಗ್ ಮಾಡಬೇಕು ಅಂದರೆ ಹೈಡ್ರಾಲಿಕ್ಸ್ ಯಾವ ರೀತಿ ಪವರ್ ಇರುತ್ತೆ ಅಂದರೆ, ನೀವು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸಿಮೆಂಟ್ನ ಹಾಕಿದ್ರೆ 30 ಫ್ಲೋರಿಗೆ ಕಳಿಸ್ಬೋದು ಹೈಡ್ರಾಲಿಕ್ಸ್ ಪವರಿಂದ. ಸೊ ಆ ಥರ ಇದೆ ಹೈಡ್ರಾಲಿಕ್ಸ್. ಇವನ್ ನ್ಯೂಮ್ಯಾಟಿಕ್ಸು ಅಷ್ಟೇ ತುಂಬ ಪವರ್ಫುಲ್. ನ್ಯೂಮ್ಯಾಟಿಕ್ಸು ಮತ್ತು ಏರು ಮತ್ತು ಫ್ಲೂಯಿಡು ವಾಟರ್, ಲೈಕ್ ಅದು ನಿಮಗೆ ಹೈಡ್ರಾಲಿಕ್ಸ್ ಅಂದರೆ ಆಲ್ಮೋಸ್ಟ್ ವಾಟರ್ ಥರ, ನಿಮಗೆ ಫ್ಲೂಯಿಡು. ಏರ್ ಅಂದರೆ ನಿಮ್ಗೆ ಗೊತ್ತಲ್ಲ ನಿಮ್ಮ ಕಂಪ್ರೆಸರ್ದು. ಸೊ ಇವೆರಡು ಎಷ್ಟು ಸ್ಟ್ರಾಂಗ್ ಆ್ಯಕ್ಟ್ ಮಾಡುತ್ತೆ ಅಂದರೆ, ಅರ್ಧ ರೂಲ್ ಮಾಡ್ತಾ ಇರೋದೇ ವರ್ಡ್ನ ಇವೆರಡೆ, ಹೈಡ್ರಾಲಿಕ್ಸು ನ್ಯೂಮ್ಯಾಟಿಕ್ಸು. ಸೊ ನೋಡಿ, ಇವಾಗ ಯಾವತ್ತೂ ಹೇಳ್ತೀನಿ ಕೇಳಿ, ನಾನು ಕಾಲೇಜ್ ಟೈಮ್ ಡಿಸೈಡ್ ಮಾಡಿದ್ದೆ ಅಷ್ಟೇ, ನಾವು ಯಾವ್ದಾರ ಒಂದು ಒಳ್ಳೆ ಸರ್ವಿಸ್ ಟೆಕ್ನಿಷಿಯನ್ ಆಗಬೇಕು, ಲೈಕ್ ಒಳ್ಳೆ ಮೆಕ್ಯಾನಿಕ್ ಥರ ಏನಾದರೂ ಒಂದು ಕಲಿಬೇಕು. ಸೊ ಅದರಲ್ಲಿ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ಒಂದು ಮಿಷಿನ್ ರೆಡಿ ಮಾಡಿದ್ರೆ ನಮ್ಗೆ ಹೆವಿ ಖುಷಿ ಆಗಬೇಕು. ಅದರಿಂದ ಬೇರೆಯವರು ನಮ್ಮನ್ನ ಪ್ರೈಸ್ ಮಾಡ್ತಾರೆ, ಒಳ್ಳೆ ಕೆಲಸಗಾರ ಸಕ್ಕದಾಗಿ ಮಾಡ್ತಾರೆ ಅಂತ. ಸೊ ಆ ಥರ ನೇಮು ಫೇಮ್ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಯಾವುದೋ ಒಂದು ಮಿಷಿನ್ ರೆಡಿ ಮಾಡ್ಬಿಡೋಣ, ಏನೋ ಆ ಥರ ಓರಿಯೆಂಟೆಡೇ ಬರೀ ನಾನು ತಲೆಗೆಡ್ಸ್ಕೊತಿದ್ದು. ಸೊ ಅದಕ್ಕೆ ಹೈಡ್ರಾಲಿಕ್ಸ್ ಫೀಲ್ಡ್ನೆಸ್ ನಾನು ಚೂಸ್ ಮಾಡಿದೆ. ಆಮೇಲೆ 1 ಇಯರ್ ಟ್ರೈನಿಂಗ್ ಆದಮೇಲೆ ಆವಾಗಲಿಂದ ಒರಿಜಿನಲ್ ಗೇಮ್ ಸ್ಟಾರ್ಟ್ ಆಗಿದ್ದು 2016ಇಂದ. ಸೊ ಕಸ್ಟಮರ್ ಅಪ್ರೋಚ್ ಮಾಡೋದೇ ಕಷ್ಟ. ಇವಾಗ 2016 ಅಂದರೆ ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕ್. ಅವು ಇನ್ನೂ ಚಿಕ್ಕ ಹುಡುಗ, ನಾನು 19 ಇಯರ್ಸ್ 20 ಇಯರ್ಸ್ ರನ್ನಿಂಗ್ ಇತ್ತು ಅಷ್ಟೇ. ಏನು ಮಾಡೋಣ, ನಮಗೆ ರಿಪೇರಿ ಮಾಡೋದಕ್ಕೆ ಇಷ್ಟ ಆಗಿತ್ತು. ಕಸ್ಟಮರ್ದು ಅಪ್ರೋಚ್ ಮಾಡಿದ್ರೆ ಯಾರು ಕೊಡ್ತಾರೆ ಚಿಕ್ಕ ವಯಸ್ಸಲ್ಲೆಲ್ಲ? ಆವಾಗ ಯಾರು ನಂಬ್ತಾನೇ ಇಲ್ಲ. ಈ ಹುಡುಗನ ಟ್ಯಾಲೆಂಟ್ ಇತ್ತು, ಹುಡುಗ ರೆಡಿ ಮಾಡ್ತಾನೆ ಅಂತ ನನಗೆ ಗೊತ್ತಿದ್ರು ನಮ್ಗೆ ಅವಕಾಶ ಕೊಡ್ತೀರ. ಏನಕ್ಕೆ ನಾ ಮಿಷಿನ್ಸ್ ಆಲ್ಮೋಸ್ಟ್ ನಿಮಗೆ 50 lakhs ಮೇಲೆ ಇರುತ್ತೆ ಎಲ್ಲ ಹೈಡ್ರಾಲಿಕ್ಸ್ ಮಿಷಿನ್ಸ್ಗಳು, ತುಂಬ ಪವರ್ಫುಲ್ ಮಿಷಿನ್ಸ್ಗಳು. ಸೊ ನಾವು ಬೇಜಾನ್ ಸೈಕಲ್ ಹೊಡೆದು ಇದು ಅವ್ರಿಗೆ ಹೆಂಗೋ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಸ್ಟಾರ್ಟಿಂಗ್ ಇಷ್ಟೊಂದು ನಾವು ಫ್ರೀಯಾಗಿ ಮಾಡ್ಕೊಟ್ಬಿಟ್ಟಿದ್ದೀನಿ. ಸ್ವಲ್ಪ ಎಲ್ಲರ ಬಗ್ಗೆ ಗೊತ್ತಾಗಲಿ, ಅವ್ರು ನಮಗೆ ಸಜೆಸ್ಟ್ ಮಾಡ್ತಾರೆ ನೇಮ್ಗಳನ್ನ ಅಂತ. ಸೊ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಹೆವಿ ಸೈಕಲ್ ಹೊಡಿಬೇಕು ಸ್ವಲ್ಪ ವರ್ಷ, ಇಲ್ಲಾಂದರೆ ಕಷ್ಟ. ಇವಾಗ ನೋಡಿ, ನಾನು ಇನ್ಸ್ಟಾಗ್ರಾಮಲ್ಲಿ ಇವಾಗ ಲೈಕ್ BMW, ತಾರು, ಫಾರ್ಚುನರ್ ಎಲ್ಲ ಪೋಸ್ಟ್ ಮಾಡೋದು ನೋಡಿದ್ರೆ ಈಸಿ ಅಂದ್ಕೊಂಡಿರ್ತಾರೆ. ಎಷ್ಟೊಂದು ಜನ ನನ್ನ ಡ್ಯಾಡ್ಸ್ ಮನಿ ಅಂದ್ಕೊಂಡಿರ್ತಾರೆ, ಅಪ್ಪನ ದುಡ್ಡು ಹೆಂಗೋ ಶೋಕಿ ಮಾಡಿರ್ತಾನೆ ಅಂತ. ಎಷ್ಟೊಂದು ಜನ ಒಂದು ಕಮೆಂಟ್ಗಳು ಆಗ್ತಾ ಇರ್ತಾರೆ ಅವಾಗ, ಆ್ಯಾವ್ರೇಜ್ ಡ್ಯಾಡ್ಸ್ ಮನಿ ಅಂತ. ಅವ್ರ ಐಡಿಯಾನೂ ಇಲ್ಲ ನಾವೆಲ್ಲ 10 ಇಯರ್ಸ್ ಬ್ಯಾಕ್ ಹೆಂಗಿದ್ವಿ ಅಂತ. ಸೊ ಅವ್ರಿಗೆಲ್ಲ ಪ್ರೂವ್ ಮಾಡೋಕ್ಕಾಗಲ್ಲ. ನಾವು ತಲೆ ನಾನು ಸುಮ್ಮನೆ ಏನು ಖುಷಿಗೆ ಆಗ್ತೀವಿ, ಖುಷಿಗೆ ಬೈಕ್ ಓಡಿಸ್ತೀವಿ, ಯಾರು ನೋಡಲಿ ಅಂತ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಸೊ ಅದಕ್ಕೆ ನೆಕ್ಸ್ಟು ಎಷ್ಟೊಂದು ಜನ ಪಾಪ ಯಂಗ್ ಜನ್ರೇಷನ್ ಹುಡುಗರು ಸ್ಟೂಡೆಂಟ್ಸ್ಗಳು ಮೆಸೇಜ್ ಆಗ್ತೀರಾ, ಇನ್ಸ್ಟಾಗ್ರಾಮಲ್ಲೂ ಆಗ್ತೀರಾ, ಯೂಟ್ಯೂಬಲ್ಲೂ ಆಗ್ತೀರಾ. ಸೊ ಅದಕ್ಕೇ ನಾನು ವ್ಲಾಗ್ ಮಾಡಿದ್ದು. ಸೊ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದೆ ಸರ್ವಿಸ್ ಮಾಡೋವಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಅದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಇಲ್ಲ ಮೆಕ್ಯಾನಿಕಲ್ ಆಗಿರ್ಬೋದು. ಈವನ್ ಎಲೆಕ್ಟ್ರಾನಿಕ್ಸು ಅಷ್ಟೇ, ನಿಮಗೆ ಎಲೆಕ್ಟ್ರಾನಿಕ್ ಮಿಷಿನ್ಸ್ಗಳು ಸರ್ವಿಸ್ ಮಾಡ್ಬೋದು. ನನಗೆ ಎಲೆಕ್ಟ್ರಾನಿಕ್ಸ್ ನಾನು ಝೀರೋ. ಸೊ ನಾನು ಪ್ಯೂರ್ ಮೆಕ್ಯಾನಿಕಲ್. ನನಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಒಂಚೂರು ಐಡಿಯಾ ಇಲ್ಲ. ಒಂದು ಎಲೆಕ್ಟ್ರಿಕ್ ಮೋಟ್ರು ನಮ್ಮ ಕನೆಕ್ಷನ್ ಮಾಡೋದಕ್ಕೂ ಬರಲ್ಲ, ಈಚೆಯಿಂದ ಎಲೆಕ್ಟ್ರಿಷಿಯನ್ನ ಕರೆಸಿ ಮಾಡಿಸ್ತೀವಿ. ಬಟ್ ಮೆಕ್ಯಾನಿಕಲ್ ಅಂತ ಬಂದುಬಿಟ್ರೆ ನಾವು ಪಕ್ಕ ಫುಲ್ ಅದರಲ್ಲಿ ಆಳ್ಗೆ ಹಿಡಿದ್ಬಿಡ್ತೀವಿ. ಸೊ ಇದೆಲ್ಲ ಮಾಡೋದಕ್ಕೆ ಬೇಜಾನು ಕಷ್ಟ ಆಗಿಬಿಟ್ಟಿತ್ತು ನಮಗೆ. ಈಗ ನಾನು ಆಲ್ಮೋಸ್ಟ್ ಒಂದು 7-8 ವರ್ಷ ಬೇಜಾನು ಬರೀ ಸೋತಿರೋದಾಯಿತು ಬಿಸ್ನೆಸ್ಸಲ್ಲಿ. ಇವಾಗ ಒಂದು 2 ಇಯರ್ಸಿಂದ ಸ್ವಲ್ಪ ಲೈಫಲ್ಲಿ ಮುಂದೆ ಬಂದಿರೋದು. ಸೊ ನೋಡೋಣ, ಇನ್ನೂ ಲೈಫಲ್ಲಿ ಏನೋ ಒಂದು 20% 30% ಅಷ್ಟೇ ಕಲ್ತಿರೋದು. ಇದು ಒಂದು ಸಮುದ್ರ ಇದ್ದಂಗೆ ಇದೆಲ್ಲ ಇಂಡಸ್ಟ್ರೀಸ್ ಎಲ್ಲ, ಮಿಷಿನರೀಸ್ ಎಲ್ಲ ಒಂದಕ್ಕಿಂತ ಒಂದು ಹೊಸ ಕಲಿಬೇಕು ಅಂತ ಅನಿಸ್ತಾ ಇರುತ್ತೆ. ಯಾಕೆಂದರೆ ಈ ವರ್ಷ ಮ್ಯಾನುಫ್ಯಾಕ್ಚರ್ ಆಗಿ ಮಿಷಿನ್ಸ್ಗಳು ನೆಕ್ಸ್ಟ್ ವರ್ಷ ಅಲ್ಲೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ತಿರ್ಗಿ ಅದನ್ನು ಕಲ್ತ್ಕೊಳ್ಳೋ ವರ್ಷ ತಿರ್ಗಿ ಒಂದು ಪ್ಲ್ಯಾನ್ ಚೇಂಜ್ ಮಾಡ್ತಾ ಇರ್ತಾರೆ. ಒಂಥರ ಡೈಲಿ ನಮ್ಗೆ ಒಂಥರ ವಾರ್ ಇದ್ದಂಗೆ ಅಷ್ಟೇ. ಸೊ ನೋಡಿ, ನೀವು ಯಾರ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಆಗಿರಲಿ, ಜಾಸ್ತಿ ಈ ಥರ ಏನಾದರೂ ರಿಪೇರ್, ಮೆಕ್ಯಾನಿಕಲ್, ಈ ಥರ ಟೆಕ್ನಿಷಿಯನ್ ಆ ಥರ ರಿಲೇಟೆಡ್ ಜಾಬ್ಸೇ ಈಸಿ. ಸ್ಟಾರ್ಟಿಂಗ್ ಕಲಿಬೇಕು ಮೈನು. ಇವಾಗ ನೀವು 1 year 2 yearsಗೆಲ್ಲ ರೀಚ್ ಆಗೋ ಚಾನ್ಸೇ ಇಲ್ಲ.
ಇದಕ್ಕೆಲ್ಲ ಮೇಯ್ನ್ ಬಂದು ಕಸ್ಟಮರು ನಿಮ್ಮನ್ನ ಬಿಲೀವ್ ಮಾಡಬೇಕು. ಸೊ ಈ ಹುಡುಗನಿಗೆ ಯಾವುದು ಕೊಟ್ಟರು ಪಕ್ಕ ರೆಡಿ ಮಾಡ್ತಾರೆ. ಆಮೇಲೆ ಮೇಯ್ನು ನಾವು ಕಾಸು ಮಾಡಬೇಕು ಅಂತ ಫೀಲ್ಡಿಗೆ ಬಂದರೆ 100% ಕಾಸು ಮಾಡೋಕ್ಕಾಗಲ್ಲ. ಹೇಳಿದ ನಾನು ಸ್ಟಾರ್ಟಿಂಗು ನಮ್ಮ ಮೇಲೆ ನಂಬಿಕೆ ಬರಲಿ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 3 ಮಂತ್ಸ್ 6 ಮಂತ್ಸ್ ತನಕ ನಾವು ಬರೀ ಏನು 1500 ರೂಪೀಸ್ಗೆಲ್ಲ ಬರೀ ನಮ್ಮ ಎಕ್ಸ್ಪೆನ್ಸಸ್ಸು. ಸೊ ಇಲ್ಲಿಂದ ಬೈಕ್ ತನಲ್ಲಿ ಹೋದರೆ ಒಂದು 50 ಕಿಲೋಮೀಟ್ರ್ ಇದ್ದರೆ ಆ ಥರ ಒಂದು 500,000 ರೂಪೀಸ್ ಪೆಟ್ರೋಲ್ ಊಟಕ್ಕೆ ಮಾತ್ರ ಇಸ್ಕೊತೀವಿ 15-16ನಲ್ಲಿ. ಸೊ ನಾವು ಪ್ರೂವ್ ಮಾಡ್ಕೋಬೇಕಲ್ಲ, ಮಿಷಿನ್ ಬಗ್ಗೆ ನಾವು ಕಲ್ತ್ಕೋಬೇಕು ಅಂದರೆ ಕಸ್ಟಮರ್ ನಮ್ಮನ್ನ ಬಿಡಬೇಕು ಮಿಷಿನ್ ಮುಂದೆ. ಸೊ ಅದಕ್ಕೋಸ್ಕರನೇ ನಾನು ಅವಾಗ ತಲೆ ಕೆಡ್ಸ್ಕೊತಿಲ್ಲ, ಬಿಡು ದುಡ್ಡು ಮುಂದಕ್ಕೆ ಬರುತ್ತೆ, ಇವಾಗ ಸ್ವಲ್ಪ ಕಷ್ಟ ಬಿದ್ದರೆ ಅಂತ. ಸೊ ಆ ಥರ ಪೇಷನ್ಸಾಗಿ ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಆರಾಮಾಗಿದೆ ಲೈಫು. ಅದಕ್ಕೋಸ್ಕರ ಅದಕ್ಕೆ ನಾವು ಯಾರೇ ಯಂಗ್ಸ್ಟರ್ಸ್ ಇದ್ದರೂ ಅಷ್ಟೇ. ಸೊ ಕೆಲಸ ಏನಾರ ಒಂದು ಇಂಟ್ರೆಸ್ಟ್ ಆಗಿದ್ದರೆ ಕಲ್ತ್ಕೊಳ್ಳಿ. ಫಸ್ಟ್ ಕೆಲಸ ಕಲ್ತ್ಕೊಬಿಡಿ, ಯಾವುದೇ ಮಿಷಿನ್ ಬಗ್ಗೆ ಆಗಿರಲಿ ಯಂತ್ರ ಬಗ್ಗೆ ಆಗಿರಲಿ, ಫಸ್ಟು ಕೆಲಸ ಕಲ್ತ್ಕೋಬೇಕು. ಮೈನು ನನಗೆ ಒಂದು ಗೊತ್ತಾಗಿದ್ದೇನೆಂದರೆ, ಬಿಸ್ನೆಸ್ ಮಾಡಬೇಕು ಅಂದರೆ ಬೇರೆಯವ್ರು ನಂಬ್ಕೊಂಡು ನೀವು ಮಾಡಿದ್ರೆ 100% ಫೇಲ್ಯೂರ್ ಆಗಿಬಿಡುತ್ತೆ. ಇವಾಗ ನೋಡಿ, ನಮಗೆ ಮಿಷಿನರಿ ನಾವು ಇವಾಗ ರೆಡಿ ಮಾಡಬೇಕು. ಸೊ ನನಗೆ ಗೊತ್ತಿಲ್ಲ, ಇನ್ನೊಬ್ಬಂಗೆ ಗೊತ್ತಿದೆ, ಅವನ್ನ ಕರ್ಕೊಂಡು ನಾವು ಮಾಡಿಸೋಣ, ಅವ್ನು ನಂಬ್ಕೊಂಡು ನೀವು ಇಂಡಸ್ಟ್ರಿ ಓಪನ್ ಮಾಡಿದ್ರೆ, ಬೇರೆ ಥರ್ಡ್ ಪರ್ಸನ್ ನಂಬ್ಕೊಂಡು ಓಪನ್ ಮಾಡಿದ್ರೆ ಅದು ಪಕ್ಕ ಝೀರೋ. ನೀವು ಆ ಕಡೆ ಕೇಳಿದ್ರೆ ಮಾತ್ರ ಇಲ್ಲಿ ಬದುಕೋಕ್ಕಾಗೋದು, ಇಲ್ಲಾಂದರೆ ಚಾನ್ಸೇ ಇಲ್ಲ, ಮುಳುಗಿಸ್ಬಿಡ್ತಾರೆ. ಸೊ ನೀವು ಅದಕ್ಕೆ ಇವಾಗ ಒಂದು ಸರಿ ಸರ್ವಿಸ್ ಫೀಲ್ಡಿಗೆ ಬಂದಮೇಲೆ ನೀವೆಲ್ಲ ಬಿಟ್ಬಿಡ್ಬೇಕಷ್ಟೇ. ಈ ಥರ ನಾವೇನು ಆರಾಮಾಗೇನು ಕೊಳೆ ಆಗಿರೋ ಬಟ್ಟೆ ಹಾಕೋಬಾರ್ದು, ಕ್ಲೀನಾಗಿ ಟಿಪ್ ಟಾಪ್ ಆಗಿರಬೇಕು, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಹಿಂಗೆಲ್ಲ ಮಾಡಬೇಕು ಅಂದರೆ ಸರ್ವಿಸ್ ಫೀಲ್ಡ್ ಆಗೋಲ್ಲ. ಎಲ್ಲದಕ್ಕೂ ರೆಡಿ ಇರಬೇಕು. ಸ್ವಲ್ಪ ಮಿಷಿನ್ ಓಡಿಲ್ಲ ಅಂದರೆ ಮಿಷಿನ್ ಕೆಳಗಡೆ ಹೋಗ್ಬಿಡ್ಬೇಕು. ನೀವು ಬಟ್ಟೆ ಎಷ್ಟು ಗಲೀಜಾದರೂ ರೆಡಿ ಮಾಡೋ ಥರ ನಿಮಗೆ ಈಗೋನೇ ಇರಬಾರ್ದು ಮಿಷಿನ್ ಹತ್ರ ನಿಮಗೆ. ಸೊ ಆ ಥರ ನಮ್ಮ ಮಿಷಿನು. ನಾವಂತೂ ಲೈಫಲ್ಲಿ ಬೇಜಾನ್ ಸೋತ್ಬಿಟ್ಟಿದ್ದೀವಿ. ಇವಾಗೆಲ್ಲ ದೇವ್ರು ಕಂಡುಬಿಡ್ತವನು ಅಷ್ಟೇ, ಒಂದು 3-4 ಇಯರ್ಸಿಂದ. ಸೊ ನೋಡೋಣ ಮುಂದೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ 100ಗೆ 99% ಅಲ್ಲ 1000% ಬೈಕ್ಗೋಸ್ಕರನೇ. ನನಗೆ ಬೈಕ್ ತೊಗೋಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಮನೆಯಲ್ಲಿ 100% ಕೊಡ್ತಿದ್ದಿಲ್ಲ. ಸೊ ನನಗೆ ಆ ಟೈಮಲ್ಲಿ 10R ತುಂಬ ಇಷ್ಟ ಆಗಿತ್ತು. 2016 10R ತುಂಬ ಇಷ್ಟ ಆಗ್ಬಿಟ್ಟಿತ್ತು ನನಗೆ. ಅದನ್ನು ಸೆಕೆಂಡ್ಸ್ ತೊಗೊಬೋಣ ಅಂದ್ಬಿಟ್ಟೆ ಹೆವಿ ಇಷ್ಟು ಹೇಳ್ತಿಲ್ವ ಅಷ್ಟು 10R ಉಚಿತ ಅವಾಗ ನನಗೆ. ಆಮೇಲೆ BMW ಸ್ಟಾರ್ಟ್ ಆಯಿತು. ಇವಾಗ BMW ಸಾಕು, ಇನ್ಮೇಲೆ ಬೈಕ್ಸ್ ಅವಸರನೇ ಬೇಡ ಅಂತ ಸುಮ್ಮನೆ ಆಗ್ಬಿಡಿ. ಇವಾಗ ಇದು ಒಂದೇ M ಸ್ಪೋರ್ಟೇ ಸಾಕಲ್ಲ, ಆರಾಮ ಇದನ್ನೇ ಯೂಸ್ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂತ. ನೋಡೋಣ, ಏನಾದರೂ ಒಂದು ಈ ಮಿಷಿನ್ಸ್ ಬಗ್ಗೆ ಕಲಿತಾ ಇರಬೇಕು, ಲೈಫಲ್ಲಿ ಮೂವ್ ಆನ್ ಆಗ್ತಾ ಇರಬೇಕು. ನನಗೆ ಸೂಪರ್ ಬೈಕ್ ಕ್ರೇಜ್ ಇಲ್ಲ ಅಂದಿದ್ರೆ ನಾನು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡ್ತಿರಲಿಲ್ಲ. ಆರಾಮಾಗಿ ಕೆಲಸಕ್ಕೆ ಹೋಗ್ಕೊಂಡು ಏನೋ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿರ್ತಿದ್ದೆ. ಸೊ ಇವಾಗ ಬೈಕ್ಸ್ ತೊಗೋಬೇಕು ಅಂದರೆ, ಒಳ್ಳೊಳ್ಳೆ ಗಾಡಿ ತೊಗೋಬೇಕು, ಒಳ್ಳೆ ಕಾರ್ ತೊಗೋಬೇಕು ಅಂದರೆ ಬಿಸ್ನೆಸ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಮಂತ್ಲಿ ಸ್ಯಾಲ್ರಿ ಎಷ್ಟು, ಒಂದು 50,000. ಇವಾಗ ನಾವು ಎಲ್ಲೇ ಹೋಗಿ, ಇವಾಗ ನಾನು ಇವಾಗಲೂ ಕೆಲಸಕ್ಕೆ ಹೋದರೆ ಒಂದು 50,000 ಬರ್ತದೆ ಸ್ಯಾಲ್ರಿ. ಮ್ಯಾಕ್ಸಿಮಮ್ ಒಂದು 50ಇಂದ 70 ಒಡೆ ಅಂದ್ಕೊಳ್ಳಿ. ಅದರಿಂದ ಏನೂ ಆಗೋಲ್ಲ, ನಮ್ಮೊಂದು ಕಾರ್ EMI ಕಟ್ಟೋಕ್ಕಾಗಲ್ಲ. ಸೊ ನನಗೆ ಅವಾಗ ಪ್ಲ್ಯಾನ್ ಮಾಡಿ ಯಾವ ರೇಂಜಿಗೆ ಪ್ಲ್ಯಾನ್ ಮಾಡಿದ್ದು ಅಂದರೆ, ಈ ಥರ ಮುಂದೆ ಒಂದು 5 ಇಯರ್ಸಿಗೆಲ್ಲ ಏನೇನು ತೊಗೋಬೇಕು ಎಲ್ಲ ತೊಗೊಬಿಡ್ಬೇಕು, ಬೈಕು ಕಾರು. ಎಷ್ಟು ದಿನ ಬದುಕಿರ್ತೀವಿ ಯಾರಿಗೆ ಗೊತ್ತು. ಇರೋ ದಿನ ಚೆನ್ನಾಗಿ ಖುಷಿಯಾಗಿರಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದೆ. ಅಲ್ಲ, ನನಗೇನು ಸ್ಟಾರ್ಟಿಂಗ್ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡ್ತಿದ್ದೆ ಅಂದರೆ ಬೈಕ್ ತೊಗೊಳಕ್ಕೋಸ್ಕರ ದುಡ್ಡು ಬೇಕು, ಅದಕ್ಕೇನೆ ಬಿಸ್ನೆಸ್ ಮಾಡ್ಬೇಕು ನಾನು ಅಂತಲೇ ಎಲ್ಲರೂ ಹೇಳ್ತಿದ್ದೀನಿ. ಸೊ ಅದು ಹೇಳ್ದಂಗೆ ದೇವ್ರು ಕೇಳಿಸ್ಕೊಂಡು ನಮ್ಮ ಮಂಜುನಾಥ ಸ್ವಾಮಿ ಆಶೀರ್ವಾದ ಮಾಡಿಬಿಡೋರೆ. ಸೊ ಅದಕ್ಕೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಬೈಕ್ಗೋಸ್ಕರ, ಇವಾಗ ಇರೋದು ಬೈಕ್ಗೋಸ್ಕರ. ಅದಕ್ಕೆ ನೋಡಿ ನಮ್ಮ ಫ್ಯಾಕ್ಟ್ರಿಲೇ ನಾನು ಬೈಕ್ ಹಿಡ್ಕೊಬಿಡ್ತೀನಿ. ಒಳಗಡೆ ಎಂಟ್ರಿ, ನಾನು ಒಳಗಡೆ ಬಾಗಿಲಿಂದ ಬಂದು ಫಸ್ಟು ನಮ್ಮ ಬೈಕ್ ನೋಡಿ ಕುತ್ಕೊಂಡು, ಆಮೇಲೆ ಒಂದು ಫೀಲ್ ತೊಗೊಂಡು ಆಮೇಲೆ ಕೆಲಸಗಳು ನೋಡೋದು, ಏನೇನು ಕೆಲಸಗಳು ಮಾಡೋದು ಅಂತ ನೋಡಿ. ಅದಕ್ಕೆ ಗೋಡೆ ಮೇಲೆಲ್ಲ ಟೈರ್ ಹಾಕ್ಬಿಟ್ಟಿದ್ದೀನಿ, ಸೈಲೆನ್ಸ್ ಎಲ್ಲ ನೆಕ್ಕಾಕ್ಬಿಟ್ಟಿದ್ದೀನಿ. ಸೊ ಇದಕ್ಕೋಸ್ಕರ ನಾವು ಬಿಸ್ನೆಸ್ ಮ್ಯಾನ್ ಆಗಿರೋದು. ಅದಕ್ಕೆ ಆಲ್ವೇಸ್ ಬೈಕ್ ಲವರ್ ಅಷ್ಟೇ ನಾವು. ಬೈಕ್ಸ್ ಆ್ಯಕ್ಚುಲಿ ಇಷ್ಟಪಡ್ಬೇಕು ಹುಡುಗರು. ಬೈಕ್ಸ್ ಇಲ್ಲ ಅಂದರೆ ಲೈಫಲ್ಲಿ ಮಜಾನೇ ಇಲ್ಲ ಅಂದ್ಕೊಳ್ಳಿ. ಈ ಬೈಕ್ ಒಂದೊಂದ್ಸರಿ ಬೈಕ್ ಹೆವಿ ಮೋಟಿವೇಶನ್ ನಮಗೆಲ್ಲ, ಆಲ್ಮೋಸ್ಟ್ ಹುಡುಗರಿಗೆ. ಈ ಬೈಕ್ ತೊಗೊಳಬೇಕು ಅಂತ ನಾಗಲಿ ಮೇಂಟೈನ್ ಮಾಡಬೇಕಂದ್ರೆ ಕರೆಕ್ಟಾಗಿ ಕೆಲಸಕ್ಕೆ ಹೋಗ್ತೀವಿ, ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ಸೊ ಏನು ಮಾಡಬೇಕು ಅಂತ ನೋಡಿ, ಬೈಕೇ ನಾವು ಒಂಥರ ದಾರಿ ತೋರಿಸ್ಬಿಡುತ್ತೆ. ನೀವು ಯಾರೇ ಡಿಪ್ಲೊಮೊ ಹುಡುಗರಾಗಿರ್ಬೋದು, ITI ಹುಡುಗರಾಗಿರ್ಬೋದು, ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅವರೇ ಮುಂದೆ ಸಕ್ಕತ್ತಾಗಿ ದುಡ್ಡು ಮಾಡೋದು ITI ಡಿಪ್ಲೊಮೊ ಹುಡುಗರೇ. ಸ್ವಲ್ಪ ಅವ್ರು ತಲೆ ಕೆಡಿಸ್ಕೊಂಡು ಇಂಡಸ್ಟ್ರಿಯಲ್ಲಿ ಇಳ್ದುಬಿಡ್ಬೇಕು ಬೇಗ, ಟೈಮ್ ವೇಸ್ಟ್ ಮಾಡ್ದಲೆ. ಆವಾಗ ನೋಡಿ ಆಟೋಮೆಟಿಕ್ಕಾಗಿ ಏನಕ್ಕೆ ಅವ್ರಿಗೆ ಜಾಸ್ತಿ ಪ್ರಾಕ್ಟಿಕಲ್ ನಾಲೆಡ್ಜ್ ಇರುತ್ತೆ ಡಿಪ್ಲೊಮೊ ITI ಹುಡುಗರಿಗೆ. ಸೊ ಅವ್ರು ಮಿಷಿನ್ ಏನು ಬೇಕಾದ್ರೂ ಆಪ್ರೇಟ್ ಮಾಡಿಬಿಡ್ತಾರೆ, ಆ ಟ್ಯಾಲೆಂಟ್ ಇರುತ್ತೆ ಅವರಿಗೆ. ಟ್ರೈ ಮಾಡಬೇಕಷ್ಟೇ ಲೈಫಲ್ಲಿ. ಟ್ರೈ ಮಾಡಿ ಏನು ಬೇಕಾದ್ರೂ ಮಾಡ್ಬೋದು, ಏನು ದೊಡ್ಡ ವಿಷಯ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಲ್ಲ. ನಾನು ಹೇಳಿದ್ನಲ್ಲ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ, ಒಂದು 20,000-30,000 ಅಷ್ಟು ಇನ್ವೆಸ್ಟ್ ಮಾಡಿದ್ದು. 20,000-30,000 ಇವಾಗೆಲ್ಲ ಎಲ್ಲರ ಕೈಲೂ ಇರುತ್ತೆ. ಬಟ್ ಮೇಯ್ನು ಕಲಿಬೇಕು.
ನಾನು ಹೇಳಿದ್ನಲ್ಲ ನಮ್ಮ ಗಾಡಿಗೆ ಎಕ್ಸೋಸ್ಟ್ ಹಾಕ್ಸೋದಕ್ಕೆ 7,000 ಲೇಬರ್ ಚಾರ್ಜ್ ಕೊಟ್ಟಿದ್ದೀನಿ. ನಂಗೆ ಶಾಕ್ ಆಗ್ಬಿಟ್ಟು 7,000 7,000 ಎಲ್ಲಿ ಹೋಗ್ಬೇಕು ದುಡಿಯೋದಕ್ಕೆ. ಎಷ್ಟೊಂದು ಜನ 7,000ಗೆ ಆಲ್ಮೋಸ್ಟ್ ಒಂದು ಮಂತ್ ಮಾಡಬೇಕಿಲ್ಲ 15 ಡೇಸ್ ವರ್ಕ್ ಮಾಡಬೇಕು. ವಿತಿನ್ 1 or 2 ಅವರಲ್ಲಿ ಎಕ್ಸೋಸ್ಟ್ ಹಾಕಿದ್ರು ಅಂದರೆ ಅವ್ರ ಟ್ಯಾಲೆಂಟ್ ಅದು, ಅವರು ಕೆಲಸ ಕಲ್ತಿರ್ತಾರೆ. ಸೊ ಆ ಥರ ಕೆಲಸ ಮೇಯ್ನ್ ಹುಡುಗರಿಗೆ ಕೆಲಸ ಕಲಿಬೇಕು. ಕೆಲಸ ಕಲಿತ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಈ ಲಾಗ್ ಇಷ್ಟೇ ನಿಮಗೆ ಹೇಳಿದ್ನಲ್ಲ ಏನು ಬಿಸ್ನೆಸ್ ಅಂತ. ಸೊ ನಮ್ಮದು ಪ್ಯೂರ್ ಹೈಡ್ರಾಲಿಕ್ ಬಿಸ್ನೆಸ್ಸೇ. ಪ್ಯೂರ್ ಮಿಷಿನರೀಸ್ ರೆಡಿ ಮಾಡೋದು. ಮಿಷಿನರೀಸ್ ಇವಾಗ ಯಾವುದೋ ಇಂಜೆಕ್ಷನ್ ಮೋಲ್ಡಿಂಗ್ ಅಂದ್ಕೊಳ್ಳಿ, ಲೈಕ್ ರೋಡ್ ಕನ್ಸ್ಟ್ರಕ್ಷನ್ ಮಿಷಿನ್ಸ್ ಆಗಿರ್ಬೋದು, ಎಲ್ಲ ಮಿಷಿನು ನಾವು ಸರ್ವಿಸ್ ಮಾಡ್ತೀವಿ. ಸರ್ವಿಸ್ ಮಾಡಿ ನಿಮಗೆ ನಾವು ಏನೇ ಪ್ರಾಬ್ಲಮ್ ಇದ್ದರೂ ಸಾರ್ಟ್ ಔಟ್ ಮಾಡಿಕೊಡ್ತೀವಿ. ಸೊ ಮೇಯ್ನ್ಲಿ ಸರ್ವಿಸ್ ಓರಿಯೆಂಟೆಡ್ ನಮ್ಮ ಕೆಲಸ. ನಮ್ಮದು ಬೆಳಿಗ್ಗೆ ಎದ್ದರೆ ಬರೀ ಆಯಿಲು ಗ್ರೀಸು ಆ ಥರನೇ ಆಗಿರುತ್ತೆ ನಮ್ಮದು. ಅದಕ್ಕೆ ನೀವು ಜಿಮ್ಗೆ ಹೋಗಿಲ್ಲ ಅಂದರೂ ಎಲ್ಲ ಆಟೋಮೆಟಿಕಾಗಿ ಬಾಡಿ ಬಂದುಬಿಡುತ್ತೆ. ಒಂದು ಬೋಲ್ಟು ಲೂಸ್ ಮಾಡೋಷ್ಟರಲ್ಲೇ ನಿಮಗೆ ಬೈಜಿಸ್ ವರ್ಕೌಟ್ ಆಗಿಬಿಡುತ್ತೆ. ಆ ರೇಂಜ್ಗಿರೋ ಟೈಟ್ಗಳು. ನಾವು ಫ್ಯಾಕ್ಟ್ರಿ ನೀಚೆ ಇದ್ದಾಗ ಫುಲ್ ಶೋಕಿ ಮಾಡ್ತೀವಿ, ಬೈಕು ಕಾರು ಫಾರ್ಚೂನರ್ ಅಂದ್ಕೊಂಡು. ಫ್ಯಾಕ್ಟ್ರಿ ಒಡೆ ಬಂದ ತಕ್ಷಣ ಪಕ್ಕ ನಾವು ಈಗ ಮಣ್ಣಿನವಾಗಂತರ ನಾವು ಫುಲ್ ಸ್ಪಾಂದ್ರ ಟೂಲ್ಸ್ ಹಿಡ್ಕೊಂಡು ಆ ಕಾಡಿಗೆ ತಿಳಿದುಬಿಡ್ತೀವಿ. ಇದೊಂಥರ ಲೈಫ್ ಸೂಪರಾಗಿದೆ. ಈ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕಿಂತ ಮಿಷಿನ್ ಹತ್ರ ಕೆಲಸ ಮಾಡಿದ್ರೆ ಒಂದೊಂದ್ಸರಿ ಹೆವಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಬಿಡುತ್ತೆ. ಇವಾಗ 4-5 ಜನ ಮಾಡೋಕ್ಕಾಗ್ದಿರೋ ಕೆಲಸನ, ಒಂದು ಮಿಷಿನರಿ ಐಟಮ್ನ ನಾವು ಏನಾದರೂ ರೆಡಿ ಮಾಡಿಬಿಟ್ರೆ ಅದು ಎಷ್ಟು ಫೇಮಸ್ ಆಗುತ್ತೆ ಫೀಲ್ಡಲ್ಲಿ ಅಂದರೆ ಅವತ್ತು 2-3 ಡೇಸ್ ನಿದ್ದೆ ಬರಲ್ಲ, ಅಷ್ಟು ಖುಷಿ ಆಗಿಬಿಡುತ್ತೆ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ. ಒಂದೊಂದಂತೂ ನಿಮಗೆ ರೋಡ್ ಕನ್ಸ್ಟ್ರಕ್ಷನ್ ಮಿಷಿನ್ಸ್ ಅಂತೂ ತುಂಬ ದೊಡ್ಡ ಮಿಷಿನ್ಸ್ಗಳಿರುತ್ತೆ. ಅವೆಲ್ಲ ಆಲ್ಮೋಸ್ಟ್ 2 crores ತನಕ ಇದ್ಬಿಡುತ್ತೆ. ಅದನ್ನು ರೆಡಿ ಮಾಡಿಕೊಟ್ರೆ ಅಂತ ತುಂಬ ಅದು ಪ್ರೌಡ್ ಫೀಲ್ ನಮಗೆ. ಸೊ ಅದಕ್ಕೆ ಹೇಳ್ತೀನಿ, ನಾವು ಹುಡುಗರು ಯಾವತ್ತೂ ಮೆಕ್ಯಾನಿಕಲ್ ಫೀಲ್ಡಲ್ಲೇ ಇರಬೇಕು. ಒಬ್ರು ಎಷ್ಟೊಂದು ಜನ ಆವಾಗ ಆ ಟೈಮ್ ಮೆಕ್ಯಾನಿಕಲ್ ವೇಸ್ಟ್ ಅಂತ ಹೇಳ್ತಿದ್ರು. ಬಟ್ ಮೆಕ್ಯಾನಿಕಲ್ ಇಲ್ಲ ಅಂದರೆ ಕಷ್ಟ. ಏನೇ ಪ್ರಾಜೆಕ್ಟ್ ಏನೇ ಮಾಮೂಲಿ ನೀವು ಸ್ಕೆಚ್ ಹಾಕಿದ್ರು ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರಿಗೆ ವ್ಯಾಲ್ಯೂ ಜಾಸ್ತಿ. ಮಿಷಿನ್ ಮುಂದೆ ಹೋಗಿ ಕೆಲಸ ಮಾಡಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಸೊ ಅದಕ್ಕೆ ಎಲ್ಲ ಯೂತ್ಸ್ಗಳು ಸ್ವಲ್ಪ ಹುಡುಗರುಗಳ ತಲೆ ಕೆಡಿಸ್ಕೊಂಡು ಚೆನ್ನಾಗಿ ಯಾವ್ದಾರ ಒಂದು ಒಳ್ಳೆ ಮಿಷಿನ್ಸ್ ಬಗ್ಗೆ ನಾಲೆಜ್ ತೊಗೊಳ್ಳಿ, ಕೆಲಸ ಕಲ್ತ್ಕೊಳ್ಳಿ, ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರಿ. ಸೊ ಇದೇ ಇವತ್ತಿನ ಲಾಗು. ನೆಕ್ಸ್ಟ್ ಯಾವುದೋ ಒಂದು ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.